ಹರೇ ಕೃಷ್ಣ ಹರೇ ರಾಮ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ಆರೋಗ್ಯಕರವಾಗಿರುವಂತಹ ಸೊಪ್ಪಿನ ಬಸ್ಸಾರನ್ನ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಈ ಸಾಂಬಾರನ್ನ ನಾವು ಕುದಿಸಿದಷ್ಟು ಕೂಡ ರುಚಿ ಜಾಸ್ತಿ ಆಗ್ತಾನೆ ಇರುತ್ತೆ ಮತ್ತು ನಮಗೆ ತಿನ್ನೋಕ್ಕೆ ಬೇಜಾರಂತ ಅನಿಸೋದೇ ಇಲ್ಲ, ಆಯಿತಾ? ಅಷ್ಟು ರುಚಿಕರವಾಗಿರುತ್ತೆ ಸಾಂಬಾರು. ಅದನ್ನು ಹೇಗೆ ಮಾಡೋದು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಇಲ್ಲಿ 2 ಥರದ ಸೊಪ್ಪನ್ನು ತೊಗೊಂಡಿದ್ದೀನಿ. ದಂಟಿನ ಸೊಪ್ಪು ಹಾಗೆ ಸಬ್ಬಾಸಿಗೆ ಸೊಪ್ಪನ್ನು ಒಂದೆರಡು ಬಾರಿ ಚೆನ್ನಾಗಿ ತೊಳೆದುಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸಬ್ಬಾಸಿಗೆ ಸೊಪ್ಪು ಹಾಗೆ ದಂಟಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ತೆಗೆದುಕೊಂಡಿದ್ದೀನಿ. ಇಲ್ಲಿ ನೆನೆಸಿಟ್ಟಿರುವಂತಹ ಹೆಸರು ಕಾಳನ್ನು ಕೂಡ ತೆಗೆದುಕೊಂಡಿದ್ದೀನಿ. ಸೊಪ್ಪು ಹಾಗೆ ಹೆಸರು ಕಾಳು ಇವೆರಡನ್ನೂ ಯೂಸ್ ಮಾಡಿಕೊಂಡು ಸಾಂಬಾರು ಹಾಗೆ ಅದ್ರ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಮತ್ತು ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಬೇಕಾಗುತ್ತೆ, ಹಸಿಮೆಣಸಿನ್ಕಾಯಿ ಸೊ ಹಾಗಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ, ಮತ್ತು ಈರುಳ್ಳಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ದಪ್ಪದಾಗಿ ಮತ್ತು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಅದು ಕೂಡ ರುಬ್ಲಿಕ್ಕೆ ಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ ಉದ್ದುದ್ದ ಹಾಗೆ ತೊಗೊಂಡಿದ್ದೀನಿ, ಅದು ಕೂಡ ರುಬ್ಲಿಕ್ಕೆ ಬೇಕಾಗುತ್ತೆ. ಸೊ ನಾನಿಲ್ಲಿ ಕಲ್ಲುಪ್ಪನ್ನ ತೊಗೊಳ್ತಾ ಇದ್ದೀನಿ. ಸೊ ಪುಡಿ ಉಪ್ಪು ಪಲ್ಯ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಸೊ ಕಲ್ಲುಪ್ಪು ಹಾಕಿದರೆ ಸಾಂಬಾರು ತುಂಬ ರುಚಿಯಾಗುತ್ತೆ. ಸೊ ಹಾಗಾಗಿ ಕಲ್ಲುಪ್ಪನ್ನ ತೆಗೆದುಕೊಂಡಿದ್ದೀನಿ. ಕಾಯಿ ತುರಿ, ಹುಣಸೆಹಣ್ಣು ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದು 5 ನಿಮಿಷನಾದರೂ ನೆನೆಯಬೇಕಿದು. ಮೊದಲು ಒಂದು ಪಾತ್ರೆನ ತೊಗೊಂಡು ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ. ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕೂಡ ಬಿಸಿ ಆದ ನಂತರ ಅದಕ್ಕೆ ನಾವು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ಳೋಣ. ಸೊ ಮುರಿದು ಹಾಕ್ಕೊಳ್ಳೋದ್ರಿಂದ ಅದು ಸಿಡಿಯೋದಿಲ್ಲ. ಹಾಗೆ ನಾವು ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ರೆ ಅದು ಸಿಡಿದು ಬಿಡುತ್ತೆ. ಇದೆಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಫ್ರೆಂಡ್ಸ್ ನಾವು ಹಸಿ ಈರುಳ್ಳಿ ಮತ್ತು ಹಸಿ ಬೆಳ್ಳುಳ್ಳಿನ ಹಾಕ್ಕೊಳ್ತೀವಿ ಅರ್ಧದಷ್ಟು. ಇನ್ನು ಅರ್ಧದಷ್ಟನ್ನು ನಾವು ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತೀವಿ. ಹಸಿರು ಮೆಣಸಿನ್ಕಾಯಿ ಮಾತ್ರ ಪೂರ್ತಿಯಾಗಿ ನಾವು ಫ್ರೈ ಮಾಡ್ಕೊಳ್ತೀವಿ. ನಾನು ಆಗಲೇ ಹೆಚ್ಚಿಟ್ಕೊಂಡಿದ್ನಲ್ಲ ಅಷ್ಟೇ ಸಾಕು. ಅದ್ರದ್ದು ನಾನು ಅರ್ಧದಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿರೋದು. ಇನ್ನು ಅರ್ಧ ಹಾಗೆಯೇ ಹಸಿದನ್ನ ಇಟ್ಕೊಂಡಿದ್ದೀನಿ. ಈಗ ಹುರ್ಕೊಂಡಿದ್ದೆಲ್ಲ ಆಗಿದೆ. ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಹೀಗೇ ತಣ್ಣಗಾಗೋಷ್ಟೊತ್ತಿಗೆ ಈಗ ಸೊಪ್ಪು ಮತ್ತು ಕಾಳು ಹಾಗೆಯೇ ನಮಗೆ ಸಾಂಬಾರಿಗೆ ಎಷ್ಟು ಸಾಂಬಾರು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಂಡು ಅದ್ರ ಜೊತೆಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಂಡ್ಬಿಡೋಣ. ಈ ಒಂದು 4 ಗ್ಲಾಸಷ್ಟು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊಪ್ಪು ಕಾಳೆಲ್ಲ ಬೆಂದಮೇಲೆ ಕೆಳಗಡೆ ಒಂದು ಪಾತ್ರೆನ ಇಟ್ಕೊಂಡು ಅದ್ರ ಮೇಲೆ ಈ ಥರ ತೂತದ ಪಾತ್ರೆ ಇಟ್ಕೊಂಡ್ರೆ ನಮಗೆ ಸೊಪ್ಪು ಕಾಳು ಇದ್ರ ಮೇಲೆ ಬಗ್ಗಿಸಿದಾಗ ನೀರೆಲ್ಲ ಕೆಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಹಾಗೆಯೇ ಸೊಪ್ಪು ಕಾಳು ಮೇಲೇ ಉಳ್ಕೊಳ್ಳುತ್ತೆ. ಸೊಪ್ಪು ಕಾಳನ್ನ ನಾವು ಒಗ್ಗರಣೆಗೆ ಯೂಸ್ ಮಾಡ್ಕೊತೀವಿ, ಹಾಗೆ ಕೆಳಗಡೆ ನೀರು ಏನು ಉಳ್ಕೊಳ್ಳುತ್ತೆ ಅದನ್ನು ನಾವು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತೀವಿ. ಈಗ ಸೊಪ್ಪಿನ ನೀರೆಲ್ಲ ಕೆಳಗಡೆ ನೀಟಾಗಿ ಇಳ್ಕೊಂಡಿದೆ. ಪೂರ್ತಿ ನೀರು ಇಳ್ಕೊಬೇಕು. ಹಾಗೆಯೇ ಒಂದು 2 ನಿಮಿಷ 3 ನಿಮಿಷ ಬಿಟ್ಟರೆ ನೀರೆಲ್ಲ ಇಳ್ಕೊಳ್ಳುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಹಸಿ ಕಾಯಿ ತುರಿ, ನೆನೆಸಿಟ್ಟಿರುವಂತಹ ಹುಣಸೆಹಣ್ಣು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿ ಬೆಳ್ಳುಳ್ಳಿ, ಹಸಿ ಈರುಳ್ಳಿ, ಆಮೇಲೆ ಹುರಿದಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತೀವಿ. ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀವಿ. ಅದಾದಮೇಲೆ ಬೇಯಿಸಿಟ್ಟಿರುವಂತಹ ಸೊಪ್ಪು ಏನಿದೆ ಅದನ್ನು ನಾನು ಸ್ವಲ್ಪ ಅಷ್ಟೇ ತೊಗೊಳ್ತಾ ಇದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ, ಆಯಿತಾ? ಸೊಪ್ಪು ಕಾಳು ಏನು ಬೇಯಿಸಿದ್ದೆ ಸೊ ಅದೇ ಪಾತ್ರೆ ತೊಗೊಂಡು ಅದು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ನಾನಿವಾಗ ಸಾಸಿವೆ ಹಾಕಿ ಹಾಗೆಯೇ ಕರಿಬೇವು ಹಾಕ್ಕೊಳ್ತೀನಿ. ಎರಡೂ ಕೂಡ ಸಿಡಿದ ನಂತರ ಹಾಕ್ಕೊಂಡಿರೋವಂತಹ ಕಾರಣ ಇದಕ್ಕೆ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷದ ಕಾಲ ಇದನ್ನು ಕುದಿಸ್ಕೊಳ್ತೀನಿ. ಸೊಪ್ಪು ಕಾಳು ಏನು ಬೇಯಿಸಿಟ್ಕೊಂಡಿದ್ವಿ ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಕುದಿ ಬಂದಿದೆ. ಸೊ ಹಾಗಾಗಿ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಒಂದು ಸತಿ ಎಲ್ಲದನ್ನು ಕೂಡ ತಿರುಗಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡೋಣ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಸೊ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಸೊಪ್ಪಿನ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳೋಣ. ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದಮೇಲೆ ಅದಕ್ಕೆ ನಾವು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀವಿ. ಕರಿಬೇವು ಸಿಡಿದ ಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈಯನ್ನು ಮಾಡ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಅದಕ್ಕೆ ನಾವು ಈರುಳ್ಳಿನ ಹಾಕ್ಕೊಂಡು
ಫ್ರೈಯನ್ನು ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಇವಾಗ ಉಪ್ಪನ್ನು ಸೇರಿಸ್ತಾ ಇಲ್ಲ, ಯಾಕೆಂದರೆ ಸೊಪ್ಪು ಬೇಯಿಸ್ಬೇಕಾದ್ರೆ ನಾವು ಉಪ್ಪನ್ನು ಸೇರಿಸ್ಕೊಂಡಿದ್ವಿ. ಸೊ ನೋಡ್ಕೊಳ್ಳೋಣ, ಟೇಸ್ಟ್ ನೋಡಿಕೊಂಡು ಆಮೇಲೆ ಉಪ್ಪು ಬೇಕು ಅಂತ ಅನಿಸಿದ್ರೆ ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈಯನ್ನು ಮಾಡ್ಕೊಳ್ಳೋಣ. ನೋಡಿ, ಇದು ನೀಟಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಬೇಯಿಸಿಟ್ಟಿರೋಂತಹ ಸೊಪ್ಪು ಕಾಳನ್ನು ಸೇರಿಸ್ಕೊಳ್ಳೋಣ. ಹಾಗೆಯೇ ಕಾಯಿ ತುರಿನೂ ಸೇರಿಸ್ಕೊಂಡು 2-3 ನಿಮಿಷದ ಕಾಲ ಹಾಗೆಯೇ ಕೈ ಆಡಿಸ್ಕೊಂಡು ಫ್ರೈಯನ್ನು ಮಾಡ್ಕೊಳ್ಳೋಣ. ಇವತ್ತಿನ ಬಸ್ಸಾರು ಹಾಗೆ ಸೊಪ್ಪಿನ ಪಲ್ಯನ ಹೇಗೆ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ದಯವಿಟ್ಟು ಕೂಡ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.